ಹೆಸರೇನು ತಾವು ಯಾವ್ರವರು ಯಾವ ಗಲ್ಲಿಯವರು? ನನ್ನ ಹೆಸರು ಶಂಕರಪ್ಪ, ನನ್ನ ಹೆಸರು ದುರ್ಗಪ್ಪ, ಹೆಸರು ಬೊಮ್ಮ ಪೂಜೆ. ಎಲ್ಲಿರೋದು ತಾವು? ನಾವಿರೋದು ಚಿವಡಿ ನಗರ, ದುರ್ಗಾಮಾತಾಯಿ ಚಿವಡಿ ನಗರ, ಕನಕದಾಸ ಪಕ್ಕದಲ್ಲಿ. ಈಗ ನೀವು ದುರ್ಗಾದೇವಿ ಜಾತ್ರೆ ಮಾಡ್ತಾ ಇದ್ದೀರಿ. ದುರ್ಗಾದೇವಿ ಜಾತ್ರೆ ಮಾಡ್ತಿದ್ವಿ, 3 ವರ್ಷಕ್ಕೆ ಒಮ್ಮೆ ಮಾಡ್ತಿದ್ವಿ. ಲಾಕ್ಡೌನ್ಗಳನ್ನು ನಡುವೆ ಬಂದಾತು ಜಾತ್ರೆ. ಈಗ 7 ವರ್ಷ ಆತು ಜಾತ್ರೆ. ಈ ವರ್ಷ ವಿಷಯ ನಾವು ಜಾತ್ರೆ ಮಾಡೋದು ಎಲ್ಲರೂ ಕೂಡಿ ಅಣ್ಣ ತಮ್ಮರ ಗತ್ತಿಲೆ ಕೂಡಿ ಆಯಿಲ್ ತೊಗೊಂಡು ಬಂದು ಮೆಟ್ಟಿ ಕೊಟ್ಟು ಯಾವ್ದು ಅನಿಸ್ಬೋದು ಅಷ್ಟೇ ನಮ್ಮ ಪದ್ಧತಿ. ವರ್ಷ ಮಾಡಂಗಿಲ್ಲ ಜಾತ್ರೆ 3 ವರ್ಷಕ್ಕೊಮ್ಮೆ. ಈ ಸಲ ಯಾಕೆ ವರ್ಷ ನಡು ಲಾಕ್ಡೌನ್ ಬಿತ್ತಲ್ಲ, ಲಾಕ್ಡೌನ್ಗೆ ಒಂದು 3 ವರ್ಷ ಬಂದ್ ಮಾಡಿದ್ರು. ಅದರಿಂಬಲ್ಲಿ ಜಾತ್ರೆ ಮಾಡೋದು ತೆಗೆಸೋಟಿಗೆ ಗುಡಿ ಕಟ್ಟಕ್ಕೆ ಚಾಲು ಆಯ್ತು. ಗುಡಿ ಮಾಡಿಸ್ಕೊಂಡು ಈ ಗುಡಿ ಮುಗಿಯೋಣ ಈ ವರ್ಷ ಜಾತ್ರೆ ಮಾಡೋಕ್ಕೆ ಚಾಲು ಮಾಡೀವಿ ನಾವು. ಈ ಜಾತ್ರೆಗೆ ಎಷ್ಟು ಜನ ಭಕ್ತರು ಸೇರ್ಬೋದು? ಈ ಜಾತ್ರೆಗೆ ಇಲ್ಲ ಅಂದ್ರೆ ಒಂದು 2,000 ಜನ ಸೇರ್ಬೋದು. ಎಲ್ಲೆಲ್ಲಿ ಜನ ಬರ್ತಾರೆ? ಇದು ಎಲ್ಲೆಲ್ಲಿ ಜನ ಅಂದ್ರೆ ಪುಣಾದಿಂದ ಬರ್ತಾರೋ, ಮುಂಬೈದಿಂದ ಬರ್ತಾರೋ, ಈ ಕಡೆ ಬಿಜಾಪುರ ಬರ್ತಾರೋ, ದೇವರಿಪ್ಪರಿಗೆ ಬರ್ತಾರೋ, ಸಿಂದಗಿ ತಾಲೂಕು ಬರ್ತಾರೋ, ಮುದ್ದೇಬಾಳ ಬರ್ತಾರೋ, ಕೊಡತಿ ಕೊಲಾರು ಬರ್ತಾರೋ, ಈ ಕಡೆ ರೊಳ್ಳಿ ಶಿವನಾಥವರು ಬರ್ತಾರೋ, ಬಿಳಿಗವರು ಬರ್ತಾರೋ, ಬಾಗಲಕೋಟವರು ಬರ್ತಾರೋ, ಹುಬ್ಬಳ್ಳಿಯವರು ಬರ್ತಾರೋ, ಧಾರವಾಡವರು ಬರ್ತಾರೋ. ಇಲ್ಲಿಷ್ಟು ಹಳ್ಳಿ ಎಲ್ಲ ಈ ಕಡೆ ಮೂಡ್ಲಿಗಿ, ಗೋಕಾಕ, ಘಟಾಪುರ, ಇನ್ನು ಇಲ್ಲಿ ಬೆಳಗಾವದಿಂದ ಅವರೆಲ್ಲ ಬರ್ತಾರೆ ಭಕ್ತಾದಿಗಳು. ಅವ್ರಿಗೆ ಚಲೋ ಮಾಡ್ಯಾರೋ ಭಕ್ತಾದಿಗಳು ಬರ್ತಾರೆ ಎಲ್ಲ. ಏನು ಒಳಿತ ಚಲೋ ಏನು ಮಾಡಿದ್ದಾರೆ? ಚಲೋ ಒಂದು ಜಟ್ಟು ಬರಲಿ, ಒಂದು ಜಾಪತ್ ಬರಲಿ, ಒಂದು ತಂಡಿ ಬರಲಿ, ಉರಿ ಬರಲಿ, ಅವ್ರ ಮನ್ಯಾಗ ಏನಾರು ಕಾಲಟ್ಟು ಇರಲಿ, ಅವ್ರಿಗೆ ದೆವ್ವ ಹತ್ತಲಿ, ಎಲ್ಲ ಕಡೆಗೆ ಮಾಡ್ಕೊತ ಬಂದಾಗ ದುಡಿಕೆ ಅವ್ರದ ಚಲೋ ಮಾಡೋದು ಆಯ್ತು. ಇಷ್ಟು ಮಾಡ್ಕೊತ ಬಂದಾಗ ಅದರಿಂದ ಸೋಮವಾರ 25ನೇ ತಾರೀಕು ಮೆರವಣಿಗೆ ಇರ್ತೀವಿ. ಮಂಗಳವಾರ ದಿವಸ ಉಡಿ ತುಂಬೋದು ಇರ್ತೈತಿ. ಈ ಮೆರವಣಿಗೆ ಅಂತಂದಿಲ್ಲ, ಮೆರವಣಿಗೆ ಎಲ್ಲಿಂದ ಚಾಲು ಆಗ್ತದೆ? ಮೆರವಣಿಗೆ ಕಡ್ಲಿ ಹೊಡಿದವ ಕಡೆ ಚಂದ್ರವತಾಯಿ ಉಂಚಿ ಗಿಡ ಅಲ್ಲಿಂದ ದೇಸಾಯಿ ಸರ್ಕಾರ ಹಿಡ್ಕೊಂಡು, ಕರಿ ಹನುಮಂತರ ಗುಡಿ ಹಿಡ್ಕೊಂಡು, ನಮ್ಮ ಜ್ವಾಳದ ಪ್ಯಾಟ್ಟಿ ಹಿಡ್ಕೊಂಡು, ಹನುಮಂತರ ಗುಡಿ ಹಿಡ್ಕೊಂಡು, ಸಿನಿಮಾ ಟಾಕಿ ಹಿಡ್ಕೊಂಡು, ಇಟ್ಟೋಬರ ಗುಡಿ ಮುಂದಿನ ಆಸೆ ಇಲ್ಲಿಗೆ ಬರ್ತಾಳೆ ಜಾತ್ರೆ ಸೇವೆ. ಅವತ್ತು ಏನಾದರೂ ಭಜನದವರು, ಡೊಳ್ಳಿನವರು ಡೊಳ್ಳಿನವರು ಒಂದು 20-25 ಡೊಳ್ಳು ಬರ್ತಾವೆ. ಕುರುಬರು ಸೋಂಗು ಬರ್ತೈತಿ. ಇನ್ನು ಕಂಕನೋಡಿ ಗೊಂಬೆ ಆಟ, ಕಂಕನೋಡಿ ಗೊಂಬೆ ಆಟ ಬರ್ತೈತಿ. ಮದಕರಿಕೆ ಅಲ್ಲಿಗೆ ಬರ್ತೈತಿ. ಈ ಕುರುಬರು ತಲವಾರ ಅನ್ನೋದು ಹಾಲಲ್ಲಿ ಅದು ಬರ್ತೈತಿ. ಜೋಗಮ್ಮಗಳು ಒಂದು 5 ಮಂದಿ ಬರ್ತಾರೆ. ಇಷ್ಟು ಮಂದಿ ಎಲ್ಲ ಕೂಡಿಗಾಸಿನ ದೇವ್ರ ಸೇವಕ ಮಾಡಿಗಾಸಿನ ಶಾಂತಿನ ತಂದು ಬಿಡಾಗಿಡುವುದು ಅಷ್ಟ ಪದ್ಧತಿ. ಇಲ್ಲಿ ಇದ್ದ ಬಳಕ ಊಟಕ್ಕೆ ಇರ್ತೈತಿ, ಅನಾಜಿ ಊಟಕ್ಕೆ, ಆಲೂಗಿ ಊಟ ಇರ್ತೈತಿ. ಎಲ್ಲ ಸಂತೋಷದ ಊಟ ಮಾಡಿ ಸಂತೋಷದ ಹೋಗ್ಬೋದು. ಈ ಭಂಡಾರ ಆಡ್ತಾರ, ಭಂಡಾರ ಎಷ್ಟು ಟನ್ ಆಗ್ಬೋದು? ಭಂಡಾರ ಇಲ್ಲ ಅಂದ್ರೆ ಒಂದು 4-5 ಕಿಲೋ ಆಗ್ಬೋದು. 4-5 ಕಿಲೋನು 4-5 ಟನ್ನು 4-5 ಕಿಲೋ 4-5 ಕಿಲೋ ಅಂತ ಹೇಳ್ಬಿಡೋದ್ರಿ. ಅಲ್ಲಿ 8 ಆರಿಸ್ಕೊಳ್ಳಿ ಅವ್ರ 4-5 ಟನ್ ಹೇಳ್ರಿ. ಭಕ್ತಾದಿಗಳು 8 ಹೇಳಿಸ್ಕೊಂಡು ನಾವು 4-5 ಕಿಲೋ ಬರ್ತಾವೆ ಸಾಕು ಆರಿಸ್ಕೊಂಡು ನಾವು. ಅದು ಲೋಗೋ ಒಳಗೆ ಹೇಳಕತ್ತೀರಿ 4-5 ಟನ್ ಹೇಳಿ. ಒಂದು 4 ಕ್ವಿಂಟಲ್ ಟನ್ ಭಂಡಾರ ಬಂದೈತಿ. ಇನ್ನೊಮ್ಮೆ ಹೇಳ. ಎಷ್ಟು ಟನ್ ಭಂಡಾರ ಹಾಕ್ಬೋದು? 4 ಟನ್ ಹಿಡ್ಕೊಂಡು 5 ಟನ್ ತನ ಆರಿಸ್ಬೋದು ಭಕ್ತರುಗಳು, ಭಕ್ತಾದಿಗಳು ಆರಿಸ್ಬೋದು. ಭಂಡಾರ ಬಂದೈತಿ, ಭಕ್ತಾದಿಗಳು ಕೊಟ್ಟಾರ. ಆಕಿಗೆ ಸೇವಾ ಮಾಡಿ ನಾವು ಭಂಡಾರ ಆರಿಸೋದು. 4 ಟನ್ ಹಿಡ್ಕೊಂಡು 5 ಟನ್ ತನ ಬರ್ತೈತಿ.